ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯುಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 10ನೇ ತರಗತಿಯ ವ್ರತಗಳು ಪಾಠದಿಂದ ಪ್ರಶ್ನೆ ಸಂಖ್ಯೆ 9 ಈ 9, 10 ಮತ್ತು 11 ಈ ಒಂದು ವಿಡಿಯೋದಲ್ಲಿ 3 ಪ್ರಶ್ನೆಗಳ ವಿವರಣೆಯನ್ನು ಕೊಡ್ತಾ ಇದ್ದೇನೆ. 9ನೇ ಪ್ರಶ್ನೆ ಚಿತ್ರ 4.13 ರಲ್ಲಿ ಓ ವೃತ್ತ ಕೇಂದ್ರ ಹೊಂದಿರುವ ಒಂದು ವೃತ್ತಕ್ಕೆ x5 ಸ್ಪರ್ಶಕ x ಡ್ಯಾಶ್ y ಡ್ಯಾಶ್ ಸಮಾಂತರ ಸ್ಪರ್ಶಕಗಳಾಗಿವೆ. ಈ ಎರಡೂ ಸ್ಪರ್ಶಕಗಳು ಸಮಾಂತರವಾಗಿವೆ. xy ಮತ್ತು x ಡ್ಯಾಶ್ y ಡ್ಯಾಶ್ ಇವೆರಡು ಸಮಾಂತರ ಸ್ಪರ್ಶಕಗಳು ಅಂದಾಗ ಈ ಎರಡು ತ್ರಿಜ್ಯಗಳನ್ನ ನಾವು ನೋಡಿದಾಗ ಆ ಎರಡು ತ್ರಿಜ್ಯಗಳು ಏನಾಗಿರ್ತವ, ವ್ಯಾಸ ಆಗಿರ್ತವ. ಸಿ ನಲ್ಲಿ ಎಳೆದ ಮತ್ತೊಂದು ಸ್ಪರ್ಶಕ, ಸಿ ನಲ್ಲಿ ಇದು ಸಿ ಒಂದು ಸ್ಪರ್ಶ ಬಿಂದು, ಇಲ್ಲಿ ಎಳೆದ ಸ್ಪರ್ಶಕ ಎ ಬಿ. ಇದು ಯಾವ್ದಿದು? ಎ ಬಿಯು xy ಅನ್ನ ಎ ಬಿಂದುವಿನಲ್ಲಿ ಮತ್ತು x ಡ್ಯಾಶ್ y ಡ್ಯಾಶ್ ಅನ್ನ ಬಿ ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದ್ರೆ ಕೋನ ಎ ಒ ಬಿ ಈ ಕೋನವನ್ನ 90 ಡಿಗ್ರಿ ಅಂತೇಳಿ ಸಾಧಿಸಬೇಕಾಗಿದೆ. ಪ್ರಶ್ನೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಎರಡು ಸ್ಪರ್ಶಕಗಳವ, ಮತ್ತೊಂದು ಸರಿ ಪ್ರಶ್ನೆಯನ್ನು ಡೀಟೇಲ್ ಆಗಿ ತಿಳಿಸ್ತೇನೆ. ಒಂದು x ಡ್ಯಾಶ್ x ವಾಯು ಸ್ಪರ್ಶಕ, ಇನ್ನೊಂದು x ಡ್ಯಾಶ್ y ಡ್ಯಾಶ್ ಸ್ಪರ್ಶಕ. ಎರಡು ಸ್ಪರ್ಶಕಗಳು, ಆ ಎರಡು ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿವೆ. ಸಮಾಂತರವಾಗಿ ಯಾವಾಗಿರ್ತವೆ ಸ್ಪರ್ಶಕಗಳು ಅಂತಂದಾಗ ಒಂದು ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ಎಳೆದಾಗ ಸಮಾಂತರವಾಗಿರ್ತವ. ಸ್ಪರ್ಶಕಗಳು ಹೆಂಗಿರ್ತವ? ಲಂಬವಾಗಿರ್ತವ. ಸ್ಪರ್ಶಕ ಹೆಂಗಿರ್ತವ? ಲಂಬವಾಗಿರ್ತವ. ಇನ್ನೊಂದು ಸ್ಪರ್ಶಕ ಅದ, ಆ ಇನ್ನೊಂದು ಸ್ಪರ್ಶಕ ಎ ಬಿ. ಸಿ ಅನ್ನೋದೇನದ? ಇದು ಸ್ಪರ್ಶ ಬಿಂದು. ಸಿ ಅನ್ನೋದು ಸ್ಪರ್ಶ ಬಿಂದು. ಇಲ್ಲಿ ನಮಗೆ ಏನ್ ಸಾಧಿಸಬೇಕಾಗಿದೆ ಅಂತಂದ್ರೆ ಕೋನ ಎ ಒ ಬಿ 90 ಡಿಗ್ರಿ ಅಂತ ಹೇಳಿ ಸಾಧಿಸಬೇಕಾಗ್ಯದ. ಎ ಒ ಬಿ 90 ಡಿಗ್ರಿ ಅಂತ ಹೇಳಿ ಸಾಧಿಸಬೇಕಾಗಿದೆ. ಇದ್ರ ಪರಿಹಾರವನ್ನು ನೋಡೋಣ. ಪರಿಹಾರ ಚಿತ್ರದಲ್ಲಿ ಎ ಪಿ ಒ ಚಿತ್ರ ಸಿಕ್ತು ಅಂತ ತಿಳ್ಕೊತೀನಿ. ಎ ಪಿ ಒ ಒಂದು ತ್ರಿಭುಜ ಎ ಪಿ ಒ ಮತ್ತು ಇನ್ನೊಂದು ತ್ರಿಭುಜ ಎ ಸಿ ಒ. ಈ ಎರಡು ತ್ರಿಭುಜಗಳಿಗೆ ಸಿಗ್ದನ. ಎರಡು ತ್ರಿಭುಜಗಳಲ್ಲಿ ಪಿ ಎ ಬಾಹು ಈಕ್ವಲ್ಸ್ ಟು ಸಿ ಎ ಬಾಹು. ಪಿ ಎ ಬಾಹು ಇದು ಬಾಹು ಈಕ್ವಲ್ಸ್ ಟು ಸಿ ಎ ಬಾಹು. ಎರಡು ಈಕ್ವಲ್ ಅವ. ಯಾಕೆ ಈಕ್ವಲ್ ಅವ? ಎರಡು ಎ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಎರಡು ಹೆಂಗಿರ್ತವ? ಸಮನಾಗಿರ್ತವ. ಎ ಬಾಹ್ಯ ಬಿಂದುವಿನಿಂದ ಈ ರೀತಿಯೂ ಬರಿಬಹುದು, ಅಥವಾ ಪ್ರಮೇಯ 4.2 ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಸಮನಾಗಿರ್ತವ ಅಂತ ಹೇಳಿ. ನಂತರ ಎ ಪಿ ಒ ಕೋನ ಎ ಪಿ ಒ ಅದಕ್ಕೆ ಯಾವ್ದು ಸಮ ಇರ್ತದ? ಎ ಸಿ ಒ. ಎರಡು ಕೋನಗಳು ಎಷ್ಟವ? 90 ಡಿಗ್ರಿ. ಯಾಕಂದ್ರ ತ್ರಿಜ್ಯ ಮತ್ತು ಸ್ಪರ್ಶಕ ಹೆಂಗಿರ್ತವ? ಲಂಬವಾಗಿರ್ತವ. ಇನ್ನೊಂದು ಬಾಹು ಎ ಒ ಬಾಹು ಈಕ್ವಲ್ಸ್ ಟು ಎ ಒ ಬಾಹು. ಯಾಕ? ಉಭಯ ಸಾಮಾನ್ಯ ಬಾಹು. ಈಗ ಎರಡೂ ತ್ರಿಭುಜಗಳು ಏನಾಯ್ತವ? ಎ ಪಿ ಒ ಸರ್ವಸಮ ತ್ರಿಭುಜ ಎ ಸಿ ಒ. ಎರಡು ತ್ರಿಭುಜಗಳು ಸರ್ವಸಮ. ಅದು ಸರ್ವಸಮ ಯಾಕಾಯ್ತವ ಅಂತಂದ್ರ ಒಂದು ಬಾಹು, ಒಂದು ಕೋನ, ಒಂದು ಬಾಹು. ಎಸ್ ಎ ಎಸ್ ಪ್ರಕಾರ ಸೈಡ್ ಆಂಗಲ್ ಸೈಡ್ ಕ್ರಿಟೇರಿಯಾ. ಎರಡೂ ತ್ರಿಭುಜಗಳು ಸರ್ವಸಮವ ಅಂತಂದ್ರ ಇದು ಒಂದು ತ್ರಿಭುಜ, ಇನ್ನೊಂದು ತ್ರಿಭುಜ, ಇವೆರಡೂ ತ್ರಿಭುಜಗಳು ಸರ್ವಸಮವ ಅಂದ್ರ ಅವುಗಳ ಅನುರೂಪ ಭಾಗಗಳಂಗಿರ್ತವ. ಆಲ್ರೆಡಿ ಇದು ಬಾಹು ಈಕ್ವಲ್ ಅಂತ ಹೇಳಿ ಗೊತ್ತದ. ಇದು ಬಾಹು ಈಕ್ವಲು, ಎರಡನೇ ಬಾಹು ಈಕ್ವಲು. ಬೇಕಿದ್ರೆ ಇದೊಂದು ಮೂರನೇ ಬಾಹು ಅಂತ ಹೇಳಿ ತಗೋಬಹುದು. ಬಾಹುಗಳೆಲ್ಲ ಈಕ್ವಲ್. ಅದು ಇನ್ನೊಂದು ಕೋನಗಳು ಈಕ್ವಲ್ ಇರ್ತವಲ್ಲ. ಒಂದು ಕೋನ ಈಕ್ವಲ್ ಅದ ಅಂತ ಹೇಳಿ ಗೊತ್ತದ 90. ಇನ್ನೊಂದು ಯಾವ್ದು ಇರ್ತದ? ಇಲ್ಲಿದು ಒಂದನೇ ಕೋನ, ಎರಡನೇ ಕೋನ. ಇಲ್ಲಿದಕ್ಕೆ 3, 4 ಅಂತ ತಗೊಂಡ್ರೆ 3, 4 ಈಕ್ವಲ್ ಇರ್ತಾವ.
ಸದ್ಯಕ್ಕೆ ನಮ್ಗೆ ಬೇಕಾಗಿದ್ದು 1 ಮತ್ತು 2. ಒಂದನೇ ಕೋನ ಮತ್ತು ಎರಡನೇ ಕೋನವನ್ನ ಈಕ್ವಲ್ ಅದ. ಒಂದನೇ ಕೋನ ಎರಡನೇ ಕೋನ ಈಕ್ವಲ್ ಅದ. ಕೋನ 1 ಸಮನಾಗಿದೆ ಕೋನ 2. ಯಾಕಂದ್ರ ಇವೆರಡು ಯಾಕೆ ಈಕ್ವಲ್ ಅಂತಂದ್ರ CPCT corresponding parts of the congruent triangle. corresponding parts of the congruent triangles. ಇಷ್ಟಾಯ್ತು. ಆ ಎರಡು ತ್ರಿಭುಜಗಳಿಗೆ ಸರ್ವಸಮ ಅಂತೇಳಿ ಮಾಡಿದೆವು. ಓಕೆ, ನೆಕ್ಸ್ಟ್ ಇವಾಗ ಆ ಎರಡು ತ್ರಿಭುಜಗಳಲ್ಲಿ ಒಂದನೇ ಕೋನ ಎರಡನೇ ಕೋನವನ್ನು ಈಕ್ವಲ್ ಆಯ್ತು. ಒಂದನೇ ಕೋನ ಎರಡನೇ ಕೋನ. ಇವಾಗ ಈ ಎರಡು ತ್ರಿಭುಜಗಳನ್ನು ತಗೋಬೇಕು. ಯಾವುದು? COB ಮತ್ತೊಂದು QOB. COB ಮತ್ತೊಂದು QOB. ಇಲ್ಲಿ ಬರೀಲಿ ಸಣ್ಣದು. ತ್ರಿಭುಜ COB ಸರ್ವಸಮವಾಗಿದೆ ತ್ರಿಭುಜ QOB. ಯಾಕ? ಸೇಮ್ ಇದ್ರಂಗೆ ಕಂಡೀಷನ್ಸ್, ಅದಕ್ಕೆ ಸಿಮಿಲರ್ಲಿ ಅಂತ ಹೇಳಿ ಬರೀತೇವೆ. ಅದೇ ರೀತಿ ಇಲ್ಲಿ ಮ್ಯಾಲೆಲ್ಲ ಹೆಂಗ್ ಮಾಡಿದಲ್ಲ ಅದೇ ರೀತಿ ಸೇಮ್ ಇದನ್ನು ಕಂಡೀಷನ್ಸ್. ಇವಾಗ ಇಲ್ಲಿ ಮೂರನೇ ಕೋನ ಮತ್ತು ನಾಲ್ಕನೇ ಕೋನವನ್ನ ಈಕ್ವಲ್ ಆಗ್ತದ. ಮೂರನೇ ಕೋನ ಈಕ್ವಲ್ಸ್ ಟು ನಾಲ್ಕನೇ ಕೋನ. ಕಾರಣ ಏನು? CPCT. ಆಯ್ತಾ? ಇದಕ್ಕ ಸಮೀಕರಣ 1 ಅಂತ ಹೇಳಿ ಕೊಡ್ರಿ, ಇದಕ್ಕೆ ಸಮೀಕರಣ 2 ಅಂತ ಹೇಳಿ ಕೊಡ್ಬೇಕು. ಕೊಟ್ಟಿದ ನಂತರ ಈಗ ಏನ್ ಮಾಡ್ಬೇಕು ಅಂತಂದ್ರ ಸಮೀಕರಣ 1 ಮತ್ತು 2ರಿಂದ ಇಲ್ಲಿ POQ ಚಿತ್ರದಲ್ಲಿ POQ ಕೋನ ಎಷ್ಟಾಗ್ತದೆ ನೋಡ್ರಿ. POQ ಎಷ್ಟಾಗ್ತದೆ? ಇವೆಲ್ಲವನ್ನ ಕೂಡಿಸಿದಾಗ, ಯಾಕಂದ್ರೆ ಸರಳ ಕೋನ ಆಗ್ತದ. POQ ಈಕ್ವಲ್ಸ್ ಟು 180 ಡಿಗ್ರಿ. ಅಲ್ಲಿ ಎಷ್ಟು ಕೋನಗಳು ಕುಂತು 180 ಆಗ್ಯದ? ಒಂದನೇ ಕೋನ, ಎರಡನೇ ಕೋನ, ಮೂರನೇದ್ದು, ನಾಲ್ಕನೇದು. ಅದನ್ನ ಬರ್ಕೋತೀನಿ ನೋಡ್ರಿ. 1 + 2 + 3 + 4 ಈಕ್ವಲ್ಸ್ ಟು 180. ಇವಾಗ ಜಸ್ಟ್ ನೋಡ್ರಿ, 1 ಅನ್ನೋತ್ತಲ್ಲಿ 2 ಅಂತ ಬರ್ಕೋತೀನಿ. +2 ಇದ್ದಿದ್ದು 2 ಹಂಗೆ, 3 ಹಂಗೆ ಬರ್ಕೊಂಡಿನಿ. +4 ಅನ್ನೋ ರಿಪ್ಲೇಸ್ಮೆಂಟ್ ನಲ್ಲಿ 3 ಅಂತ ಬರ್ಕೊಂಡಿನಿ. ಈಕ್ವಲ್ಸ್ ಟು 180. ಯಾಕೆ ಹಿಂಗೆ ಬರ್ಕೊಂಡು ಅಂತೇಳಿ ಗೊತ್ತಾಯ್ತಾ? ನೋಡ್ರಿ, 3 ಅನ್ನೋದು ಎದಕ್ಕೆ ಈಕ್ವಲ್ ಆಗ್ಲತ್ತದ? 4 ಅನ್ನೋದು 3ಕ್ಕೆ ಈಕ್ವಲ್ ಆಗ್ಲತ್ತ, 3 ಅನ್ನೋದು 4ಕ್ಕೆ ಈಕ್ವಲ್ ಆಗ್ಲದ. ಈ 4 ರಿಪ್ಲೇಸ್ಮೆಂಟ್ ನಲ್ಲಿ 3 ಬರ್ಕೊಂಡಿನಿ. 4 ಇದ್ದಂತಲ್ಲಿ 3 ಅನ್ನೋದು, ಅದೇ ಮತ್ತ 1 ಇದ್ದಿಂತಲ್ಲಿ 2 ಅಂತೇಳಿ 1 ಅಂತೇಳಿ ಇತ್ತು, ಅಲ್ಲಿ 2 ಅಂತೇಳಿ ಬರ್ಕೊಂಡಿನಿ. 2 ಅನ್ನೋ ಕೋನಗಳು ಎಷ್ಟವ? 2 ಅವ. 3 ಅನ್ನೋ ಕೋನಗಳು ಎಷ್ಟವ? 2 ಅವ. 2 ಎರಡನೇ ಕೋನಗಳು +2 ಮೂರನೇ ಕೋನ ಈಕ್ವಲ್ಸ್ ಟು 180. ಇಲ್ಲಿ ಬಿ 2 ಅದ, ಇಲ್ಲಿ ಬಿ 2 ಅದಲ್ಲ. 2 ಕಾಮನ್ ತೆಗೆದಾಗ ಎಷ್ಟಿರ್ತದ? 2 ಕಾಮನ್ ತೆಗೆದೆವು, ಉಳಿತು ಎರಡನೇ ಕೋನ ಪ್ಲಸ್ ಮೂರನೇ ಕೋನ ಈಕ್ವಲ್ಸ್ ಟು 180. ಎರಡನೇದು ಗುಣಾಕಾರದನ ಆ ಕಡೆ ಹೋಗಿ ಏನಾಗ್ತದ? ಎರಡನೇ ಕೋನ ಪ್ಲಸ್ ಮೂರನೇ ಕೋನ ಈಕ್ವಲ್ಸ್ ಟು 180 ಭಾಗಿಲೆ 2. 2 ಭಾಗಾಕಾರ ಮಾಡಿದ್ರ ನೋಡ್ರಿ, ಎರಡನೇ ಕೋನ ಪ್ಲಸ್ ಮೂರನೇ ಕೋನವನ್ನ ಕೂಡಿಸಿದಾಗ 90 ಡಿಗ್ರಿಯನ್ನ ಹೊಂಟು. ಎರಡನೇ ಕೋನ ಅಂತಂದ್ರೆ ಯಾವ್ದ? AOC. AOC ಅಂತ ಹೇಳದ. ಪ್ಲಸ್ ಮೂರನೇ ಕೋನ ಅಂತಂದಾಗ COB ಈಕ್ವಲ್ಸ್ ಟು 90. ಈ ಎರಡನ್ನ ಕೂಡಿಸಿದಾಗ AOB ಅಂತ ಹೇಳಿ ಬರ್ತದ. AOB ಈಕ್ವಲ್ಸ್ ಟು 90. ಅದನ್ನೇ ಸಾಧಿಸಂದಿರ AOB ಈಕ್ವಲ್ಸ್ ಟು 90. ಉತ್ತರ ಬಂತು. ಎರಡನೇ ಪ್ರಶ್ನೆ ಅಂದ್ರೆ 10ನೇ ಪ್ರಶ್ನೆ. ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳ ನಡುವಿನ ಕೋನ. ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳ ನಡುವಿನ ಕೋನ ಹಾಗೂ ಸ್ಪರ್ಶ ಬಿಂದುಗಳು ಏನು? ಸ್ಪರ್ಶ ಬಿಂದುಗಳು ವೃತ್ತ ಕೇಂದ್ರಕ್ಕೆ ಸೇರಿಸುವಂತೆ ಎಳೆದ ರೇಖಾಖಂಡಗಳ ನಡುವಿನ ಕೋನಗಳು ಪರಿಪೂರಕ ಕೋನಗಳಾಗಿರುತ್ತವೆ ಎಂದು ಸಾಧಿಸಿ. ಇಲ್ಲಿ ಮೊದಲೊಂದು ವೃತ್ತವನ್ನು ಇಳಿಸ್ತೇನೆ ನಾನು. ಒಂದು ವೃತ್ತ, ಇದಕ್ಕ ವೃತ್ತ ಕೇಂದ್ರ, ಒಂದು ಬಾಹ್ಯ ಬಿಂದು ಇಲ್ಲಿ P. ಏನ್ ಕೊಟ್ರ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳು. ಬಾಹ್ಯ ಬಿಂದುವಿನಿಂದ ಒಂದು ಸ್ಪರ್ಶಕ, ಇನ್ನೊಂದು ಸ್ಪರ್ಶಕ. ಈ ಎರಡೂ ಸ್ಪರ್ಶ ಬಿಂದು ಮತ್ತ
ಎರಡು ಸ್ಪರ್ಶಗಳ ನಡುವಿನ ಕೋನ ಸ್ಪರ್ಶ ಬಿಂದುಗಳನ್ನ ವೃತ್ತ ಕೇಂದ್ರಕ್ಕೆ, ಇಲ್ಲಿ ಸ್ಪರ್ಶ ಬಿಂದು ಎ ಅಂತ ಹೇಳ್ದ, ಸ್ಪರ್ಶ ಬಿಂದು ಬಿ ಅಂತ ಹೇಳ್ದ. ಸ್ಪರ್ಶ ಬಿಂದುಗಳಿಂದ ಅಲ್ಲಿ ನೋಡ್ರಿ, ಸ್ಪರ್ಶ ಬಿಂದುಗಳನ್ನ ವೃತ್ತ ಕೇಂದ್ರಕ್ಕೆ ಸೇರಿಸುವ ಎಳೆದ ರೇಖಾಖಂಡಗಳ ನಡುವಿನ ಕೋನ, ಈ ಎರಡೂ ಕೋನಗಳು ಪರಿಪೂರಕಗಳಾಗಿರುತ್ತವೆ. ಪರಿಪೂರಕ ಅಂತಂದ್ರ 90, ಪರಿಪೂರಕ ಅಂತಂದ್ರ 180 ಡಿಗ್ರಿ ಅಂತ ಹೇಳಿ ಸಾಧಿಸಬೇಕು. ಈಗಾಗಲೇ ಗೊತ್ತದ ನಿಮ್ಗ, ಇಲ್ಲಿ ಕೋನವನ್ನು ಎಷ್ಟಿರ್ತದ, ಇಲ್ಲಿ ಎಷ್ಟಿರ್ತದ, ಇಲ್ಲಿ ಎಷ್ಟಿರ್ತದ 90, ಇದನ್ನು 90. ಓಕೆನಾ? ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು? 300. ಇಲ್ಲಿ ಎಷ್ಟವ ಈಗ? 90 90 360 ಟೋಟಲ್ ಇರ್ತಾವ. ಈ 90 90 180 ಮೈನಸ್ ಮಾಡಿದೆವು, 180 ಸಿಕ್ತು. ಎರಡು ಕೋನಗಳ ಮೊತ್ತ ಅದನ್ನ ಸಾಧಿಸಬೇಕಾಗಿದೆ ನಮ್ಗ. ಇಲ್ಲಿ ಓ ಅಂತ ಹೇಳಿ ತಕೊಂಬಾರಿ. ಚತುರ್ಭುಜ ಓ ಎ ಪಿ ಬಿ ಯಲ್ಲಿ ಓ ಎ ಪಿ ಬಿ ಯಲ್ಲಿ ಓ ಕೋನ ಪ್ಲಸ್ ಎ ಕೋನ ಪ್ಲಸ್ ಇನ್ನೊಂದು ಯಾವುದು ಪಿ ಕೋನ ಪ್ಲಸ್ ಬಿ ಕೋನ ಈಕ್ವಲ್ಸ್ ಟು 360. ಕಾರಣ ಏನಿದಕ್ಕ? ಚತುರ್ಭುಜದ ಒಳಕೋನಗಳ ಮೊತ್ತ. ಅರ್ಥ ಆಯ್ತು? ಓ ಕೋನ ಗೊತ್ತಿಲ್ಲ, ಪ್ಲಸ್ ಎ ಕೋನ ಎಷ್ಟು? 90 ಡಿಗ್ರಿ, ಪ್ಲಸ್ ಪಿ ಕೋನ ಗೊತ್ತಿಲ್ಲ, ಬಿ ಕೋನ 90 ಡಿಗ್ರಿ ಈಕ್ವಲ್ಸ್ ಟು 360. ಇಲ್ಲಿ ಬೇಕಿದ್ರ ಕಾರಣವನ್ನ ಬರಿಬಹುದು. ಎ ಕೋನ ಈಕ್ವಲ್ಸ್ ಟು ಬಿ ಕೋನ ಈಕ್ವಲ್ಸ್ ಟು 90. ಯಾಕಂದ್ರ ತ್ರಿಜ್ಯ ಮತ್ತು ಸ್ಪರ್ಶಕಗಳು ಹೆಂಗಿರ್ತಾವ? ಪರಸ್ಪರ ಲಂಬವಾಗಿರ್ತಾವಲ್ಲ, ಅಲ್ಲಿ 90 ಡಿಗ್ರಿನ ಆಗ್ತದ. ಓ ಕೋನ ಪ್ಲಸ್ ಪಿ ಕೋನ ಈಕ್ವಲ್ಸ್ ಟು 360. 90 90 180. ಓ ಕೋನ ಪ್ಲಸ್ ಪಿ ಕೋನ ಎಷ್ಟಾಗ್ತದ? 180. ಇದನ್ನೇ ಸಾಧಿಸಂದ್ರ ಪರಿಪೂರಕಗಳಾಗಿರುತ್ತವೆ ಅಂತ ಸಾಧಿಸ್ಬೇಕಿತ್ತ. ಎರಡೂ ಕೋನಗಳನ್ನು ಕೂಡಿಸಿದಾಗ ಪರಿಪೂರಕ. ಒಂದ್ ವೇಳೆ ಹಿಂಗನ್ನ ಸ್ಪಷ್ಟವಾಗಿಲ್ಲ ಅಂತಂದ್ರೆ ಹಿಂಗ್ ಬರಿಬಹುದು. ಎ ಓ ಬಿ ಪ್ಲಸ್ ಎ ಪಿ ಬಿ ಈಕ್ವಲ್ಸ್ ಟು 180. ಇದನ್ನ ಸಾಧಿಸಿದ್ದೇವೆ. ಅರ್ಥ ಆಯ್ತು? 11ನೇ ಪ್ರಶ್ನೆ. ಒಂದು ಸಮಾಂತರ ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾದಾಗ ಸಮಾಂತರ ಚತುರ್ಭುಜವು ವಜ್ರಾಕೃತಿಯಾಗುತ್ತದೆ ಎಂದು ಸಾಧಿಸಿ. ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಅಂತ ಹೇಳ್ಕೊಟ್ಟಾರ, ಇನ್ನೊಂದು ವಜ್ರಾಕೃತಿ ಅಂತ ಹೇಳ್ಕೊಟ್ಟಾರ. ಇವೆರಡರ ಬಗ್ಗೆ ಕಾನ್ಸೆಪ್ಟ್ ಅನ್ನ ಗೊತ್ತಿತ್ತು ಅಂದ್ರೆ ಲೆಕ್ಕವನ್ನ ಬಹಳಷ್ಟು ಈಸಿಯಾಗಿ ಮಾಡಬಹುದು. ಸಮಾಂತರ ಚತುರ್ಭುಜ ಅಂತಂದಾಗ ಪರಸ್ಪರ ಅಭಿಮುಖ ಬಾಹುಗಳು ಹೆಂಗಿರ್ತವ? ಸಮನಾಗಿರುತ್ತವೆ. ಎ ಬಿ ಸಿ ಡಿ. ಎ ಬಿ ಸಮನಾಗಿದೆ ಡಿ ಸಿ, ಇನ್ನೊಂದು ಎ ಡಿ ಸಮನಾಗಿದೆ ಬಿ ಸಿ ಅಂತ ಹೇಳ್ತದೆ. ಇದು ಸಮಾಂತರ ಚತುರ್ಭುಜ ಅಂದ್ರೆ ಅಭಿಮುಖ ಬಾಹುಗಳನ್ನ ಈಕ್ವಲ್ ಇರ್ತಾವ. ವಜ್ರಾಕೃತಿ ಅಂತಂದ್ರ ಎಲ್ಲಾ ಬಾಹುಗಳನ್ನ ಈಕ್ವಲ್ ಇರ್ತಾವ. ವಜ್ರಾಕೃತಿ ಅಂದ್ರ ಎಲ್ಲಾ ಬಾಹುಗಳು ಈಕ್ವಲ್ ಇರ್ತಾವ. 4 ಕೋನಗಳು ಬರ್ತಾವ, ಅದ್ರಲ್ಲೂ 4 ಆಂತರಿಕ ಕೋನಗಳು, ಇಲ್ಲೂ 4 ಆಂತರಿಕ ಕೋನಗಳು. ಅದ್ರ ಕಂಡೀಷನ್ ಏನು? ಅಭಿಮುಖ ಬಾಹುಗಳು ಸಮ ಇರ್ತಾವ, ಇಲ್ಲಿ ಎಲ್ಲಾ ಬಾಹುಗಳನ್ನ ಸಮ ಇರ್ತಾವ. ಈ ಅಭಿಮುಖ ಬಾಹುಗಳನ್ನ ಸಮ ಇದ್ದಿನ ತಗೊಂಡು ನಾವು ಈ ರೀತಿ ಸಾಧಿಸಬೇಕಾಗ್ಯದ, ವಜ್ರಾಕೃತಿ ಅಂತ ಹೇಳಿ ಸಾಧಿಸಬೇಕಾಗ್ಯದ. ಇಲ್ಲಿ ಏನಾಗಿರ್ಲತ್ತದೆ? ಇಲ್ಲಿ ಎ ಬಿ ಬಾಹುವನ್ನ ಡಿ ಸಿ ಬಾಹುಗೆ ಈಕ್ವಲ್ ಅದ, ಎ ಡಿ ಬಾಹುವನ್ನ ಬಿ ಸಿ ಬಾಹುಗೆ ಈಕ್ವಲ್ ಅದ. ಇಲ್ಲಿ ನಾವು ಒಂದ್ ವೇಳೆ ಎ ಬಿ ಸಿ ಡಿ ತಗೊಂಡಾಗ ಎ ಬಿ ಬಾಹು ಈಕ್ವಲ್ಸ್ ಟು ಬಿ ಸಿ ಬಾಹು ಈಕ್ವಲ್ ಟು ಸಿ ಡಿ ಈಕ್ವಲ್ಸ್ ಟು ಡಿ ಎ. ಎಲ್ಲ ಬಾಹುಗಳು ಪರಸ್ಪರ ಈಕ್ವಲ್ ಅವ ಅಂತ ತೋರಿಸ್ಬೇಕು. ಇಲ್ಲಿ ಮಾತ್ರ ಅಪೋಸಿಟ್ ಸೈಡ್ಸ್ ಇದ್ದಿಂದನ ಈಕ್ವಲ್ ಅವ ಅಂತ ತೋರಿಸ್ಬೇಕಾಗ್ತದ. ಇಷ್ಟ ಅರ್ಥ ಆಯ್ತು? ಲೆಕ್ಕವನ್ನ ಮಾಡ್ರಿ. ಮತ್ತೊಂದು ವರ್ಡ್ ಅನ್ನ ಕೊಟ್ರ, ವೃತ್ತವು ಅಂತಸ್ಥವಾಗಿದೆ. ಹಂಗಂದ್ರೆ ಏನು? ವೃತ್ತವು ಅಂತಸ್ಥವಾಗಿದೆ ಅಂದ್ರ ಸಮಾಂತರ ಚತುರ್ಭುಜದಲ್ಲಿ ಒಳಗಡೆ ವೃತ್ತವನ್ನ ಹೊಂದಿದೆ ಅಂತ ಅರ್ಥ. ಇಲ್ಲೊಂದು ಸಮಾಂತರ ಚತುರ್ಭುಜವನ್ನು ತಗೊಂಬರಿ. ಸಮಾಂತರ ಚತುರ್ಭುಜ, ಅದ್ರ ಒಳಗಡೆ ವೃತ್ತ.
ಎ ಬಿ ಸಿ ಡಿ, ಇಲ್ಲಿ ಪಿ ಕ್ಯೂ ಆರ್, ಇದು ಒಂದು ಎಸ್, ಪಿ ಕ್ಯೂ ಆರ್ ಎಸ್. ಇವಾಗ ಎ ಬಿ ಸಿ ಡಿ ಏನದ, ಎ ಬಿ ಈಕ್ವಲ್ಸ್ ಟು ಡಿ ಸಿ. ಯಾಕ ಎ ಬಿ ಈಕ್ವಲ್ಸ್ ಟು ಡಿ ಸಿ? ಯಾಕ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಎ ಡಿ ಎದಕ್ಕೆ ಈಕ್ವಲ್ ಆಗ್ತದ? ಬಿ ಸಿಗೆ ಈಕ್ವಲ್ ಆಗ್ತದ. ಇಷ್ಟು ಕೊಟ್ಟಾರಿದು, ಇದಕ್ಕೆ ದತ್ತ ಅಂತೇಳಿ ಬರ್ಕೋಬಹುದು. ದತ್ತ ಅಂದ್ರೆ ಕೊಟ್ಟಿದ್ದು ಅಂತೇಳಿ ಅರ್ಥ. ಎ ಬಿ ಬಾಹು ಡಿ ಸಿ ಬಾಹುಗೆ ಈಕ್ವಲ್ ಅದ. ಎ ಡಿ ಬಾಹುವನ್ನ ಬಿ ಸಿ ಬಾಹು, ಎ ಬಿ ಡಿ ಸಿ, ಎ ಡಿ ಬಿ ಸಿ ಅನ್ನ ಈಕ್ವಲ್ ಅದ. ಏನ್ ಸಾಧನೀಯ ಮಾಡ್ಬೇಕು ನಾವು? ಸಾಧನೀಯ ಎ ಬಿ ಈಕ್ವಲ್ಸ್ ಟು ಬಿ ಸಿ ಈಕ್ವಲ್ಸ್ ಟು ಡಿ ಸಿ ಈಕ್ವಲ್ಸ್ ಟು ಎ ಸಿ, ಎ ಡಿ, ಎ ಬಿ ಬಿ ಸಿ ಸಿ ಡಿ ಡಿ ಎ ಎ ಸಿ. ಗೊತ್ತಾಯ್ತಾ? ಇಲ್ಲಾಂದ್ರೆ ಹಿಂಗೆ ಬರ್ಕೋರಿ, ಎ ಬಿ ಬಿ ಸಿ ಸಿ ಡಿ ಈಕ್ವಲ್ಸ್ ಟು ಡಿ ಎ, ಎಲ್ಲವನ್ನ ಈಕ್ವಲ್ ಅಂತ ತೋರಿಸ್ಬೇಕಾಗ್ಯದ. ಸಾಧನೆಯನ್ನ ಮಾಡ್ತೀನಿ. ಸಾಧನೆ ಇಲ್ಲಿ ನೋಡ್ರಿ, ಇವಾಗ ಎ ಒಂದು ಬಾಹ್ಯ ಬಿಂದುನ, ಹಾಗಾದ್ರೆ ಏನೇನು ಈಕ್ವಲ್ ಇರ್ತಾವ? ಎ ಪಿ ಈಕ್ವಲ್ಸ್ ಟು ಎ ಎಸ್, ಕರೆಕ್ಟಾ? ಯಾಕಂದ್ರೆ ಎ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳಿದ ಸ್ಪರ್ಶಕಗಳು. ಬಿ ಪಿ, ವೆರಿ ಗುಡ್, ಬಿ ಕ್ಯೂ. ಓಕೆನಾ? ಈಗ ಇದ್ರ ಅಪೋಸಿಟ್ ಬಾಹು ಇದ್ದಿಂದ ತಗೋಬಹುದು ಅಥವಾ ಯಾವ್ದನ್ನು ತಗೋಬಹುದು, ನಡೀತದ. ನೆಕ್ಸ್ಟ್ ಡಿ ಆರ್ ಈಕ್ವಲ್ಸ್ ಟು ಡಿ ಎಸ್, ಸಿ ಆರ್ ಸಿ ಕ್ಯೂ. ಸಮೀಕರಣ 1, 2, 3, 4. ಇವಕ್ಕೆಲ್ಲಕ್ಕ ರೀಸನ್ ಏನು ಅಂತಂದ್ರ ಎ ಬಿ ಸಿ ಡಿ ಬಾಹ್ಯ ಬಿಂದುಗಳಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ವೆರಿ ಗುಡ್, ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಸ್ಪರ್ಶಕಗಳು ಹೆಂಗಿರ್ತಾವ? ಸಮ ಇರ್ತಾವ. ಓಕೆನಾ? ಈಗ ಸಮೀಕರಣವನ್ನು ಕೂಡಿಸ್ಬೇಕು. ಸಮೀಕರಣ 1, 2, 3 ಮತ್ತು 4 ಕೂಡಿದಾಗ ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಡಿ ಆರ್ ಪ್ಲಸ್ ಸಿ ಆರ್ ಈಕ್ವಲ್ಸ್ ಟು ಎ ಎಸ್ ಬಿ ಕ್ಯೂ ಬಿ ಡಿ ಎಸ್. ಓಕೆ, ಡಿ ಎಸ್ ಪ್ಲಸ್ ಸಿ ಕ್ಯೂ. ಎ ಪಿ ಪ್ಲಸ್ ಬಿ ಪಿ ಅನ್ನು ಕೂಡಿಸಿದಾಗ ವೆರಿ ಗುಡ್, ಎ ಬಿ ಪ್ಲಸ್ ಇದು ಎರಡು ಕೂಡಿಸಿದಾಗ ಡಿ ಸಿ ಈಕ್ವಲ್ಸ್ ಟು. ಓಕೆ, ನೆಕ್ಸ್ಟ್ ಈ ಕಡೆ ಎ ಎಸ್ ಮತ್ತ ಡಿ ಎಸ್ ಅನ್ನ ಕೂಡಿಸಿದಾಗ ಎ ಡಿ ಪ್ಲಸ್ ಬಿ ಸಿ ಅಂತೇಳಿ ಬರ್ತದ. ಇಷ್ಟಕ್ಕೆ ಮುಗೀತಾ? ಇಲ್ಲ, ನಮ್ಗೆ ಇದನ್ನ ಸಾಧಿಸ್ಬೇಕಾಗ್ಯದಲ್ಲ. ಇವಾಗ ನೋಡ್ರಿ, ಎ ಬಿ ಮತ್ತು ಡಿ ಸಿ ಅನ್ನ ಈಕ್ವಲ್ ಆಗ್ಲತ್ತವ. ಎ ಬಿ ಮತ್ತು ಡಿ ಸಿ ಈಕ್ವಲ್ ಆಗ್ಲತ್ತವ. ಇಲ್ಲಿ ಎ ಬಿ ಪ್ಲಸ್ ಎ ಬಿ ಅಂತೇಳಿ ಬರ್ಕೋಬಹುದಾ? ಕರೆಕ್ಟಾ? ಎ ಬಿ ಈಕ್ವಲ್ಸ್ ಟು ಎ ಬಿ. ಯಾಕಂತಂದ್ರ ಡಿ ಸಿ ಅದಕ್ಕೆ ಈಕ್ವಲ್ ಆಗ್ಲತ್ತದ, ಎ ಬಿಗೆ ಈಕ್ವಲ್ ಆಗದ. ಡಿ ಸಿ ರಿಪ್ಲೇಸ್ಮೆಂಟ್ ನಲ್ಲಿ ಎ ಬಿ ಅಂತ ಹೇಳಿ ಬರ್ಕೊಂಡಿನಿ. ನಂತರ ಎ ಡಿ ಪ್ಲಸ್ ಎ ಡಿ, ಕರೆಕ್ಟಾ? ಬಿ ಸಿ ಅದಕ್ಕೆ ಈಕ್ವಲ್ ಆಗ್ಲತ್ತದ, ಎ ಡಿಗೆ ಈಕ್ವಲ್ ಆಗ್ಲತ್ತದ. ಎಷ್ಟು ಎ ಬಿಗಳು ಅದು ಇಲ್ಲಿ? 2 ಎ ಬಿ ಈಕ್ವಲ್ಸ್ ಟು 2 ಎ ಡಿ. 2 ಕ್ಯಾನ್ಸಲ್ ಆಯ್ತು. ಎ ಬಿ ಅದಕ್ಕೆ ಈಕ್ವಲ್ ಆಗ್ಲತ್ತದ. ನೋಡ್ರಿ, ಈ ಎ ಬಿ ಅನ್ನೋದು ಬಾಜು ಇದ್ದಿನ ಬಾಹುಗೆ ಈಕ್ವಲ್ ಆಗ್ಲತ್ತದ. ಮತ್ ಇದಕ್ಕರ ಆಲ್ರೆಡಿ ಈಕ್ವಲ್ ಅದ. ಮತ್ ಇದು ಅದಕ್ಕೆ ಈಕ್ವಲ್ ಅದ, ಅಪೋಸಿಟ್ ಇದಕ್ಕೆ ಈಕ್ವಲ್ ಅದನಲ್ಲ. ಇದು 10 ಸೆಂಟಿಮೀಟರ್ ಅದ ಅಂತ ತಿಳ್ಕೊರಿ. ಇದನ್ನು 10 ಸೆಂಟಿಮೀಟರ್ ಹೊಂಟಿತಾ? ಇವೆರಡು ಈಕ್ವಲ್ ಇದ್ದನ ಈಕ್ವಲ್ ಅಂತ ಹೇಳಿ ಯಾವಾಗ ಹೇಳ್ತೇವೆ? 10 ಸೆಂಟಿಮೀಟರ್ 10 ಸೆಂಟಿಮೀಟರ್. ಇದು 9 ಇದಕ್ಕೆ ಈಕ್ವಲ್ ಆಗ್ಲದ, ಇದು 10 ಸೆಂಟಿಮೀಟರ್ ಇರ್ಬೇಕು. ಇದು 10 ಸೆಂಟಿಮೀಟರ್ ಅದಂದ್ರ ಇದನ್ನು 10 ಸೆಂಟಿಮೀಟರ್. ಆದ್ದರಿಂದ ಏನಾಯ್ತು? ಎ ಬಿ ಈಕ್ವಲ್ಸ್ ಟು ಬಿ ಸಿ ಈಕ್ವಲ್ಸ್ ಟು ಸಿ ಡಿ ಈಕ್ವಲ್ಸ್ ಟು ಡಿ ಎ. ಎಲ್ಲಾ ಬಾಹುಗಳು ಈಕ್ವಲ್ ಇದ್ದು ಅಂತಂದ್ರ ಎ ಬಿ ಸಿ ಡಿ ಏನಾಗ್ತದೆ? ಒಂದು ವಜ್ರಾಕೃತಿ. ಎ ಬಿ ಸಿ ಡಿ ಒಂದು ವಜ್ರಾಕೃತಿ. ಇದನ್ನೇ ಸಾಧಿಸಬೇಕಿತ್ತ? ವಜ್ರಾಕೃತಿ ಎಂದು ಸಾಧಿಸಿ
ವಜ್ರಾಕೃತಿಯಾಗುತ್ತದೆ ಎಂದು ಸಾಧಿಸಿ. ಕರೆಕ್ಟು. ಇಲ್ಲಿಯವರೆಗೆ 10ನೇ ತರಗತಿಯ 9ನೇ ಪ್ರಶ್ನೆ, 10ನೇ ಪ್ರಶ್ನೆ, 11 ಪ್ರಶ್ನೆಯ ಉತ್ತರವನ್ನ ಸಂಪೂರ್ಣವಾಗಿ ನೋಡಿದ್ದೇವೆ ಡೀಟೇಲ್ಸ್ ಆಗಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.